ಪಂಚಮಸಾಲಿ ಸಮಾಜವನ್ನು ಕಟ್ಟಲಿಕ್ಕೆ ಬಂದಿದ್ದೇನೆ. ಸೋಮನಗೌಡ ಪಾಟೀಲ್. ನೌಕರಿ ಇರುವ 1 ವರ್ಷ ಮುಂಚಿತವಾಗಿ ವಿಆರ್ಎಸ್ ಕೊಟ್ಟು ಪಂಚಮಸಾಲಿ ಸಮಾಜವನ್ನು ಕಟ್ಟಲಿಕ್ಕೆ ಬಂದಿದ್ದೇನೆ ಎಂದು ರಾಜ್ಯಾಧ್ಯಕ್ಷ ಸೋಮನಗೌಡ ಪಾಟೀಲ್ ಹೇಳಿದರು. ನೌಕರಿ ಇರುವ 1 ವರ್ಷದ ಮೊದಲೇ ಅಂತಂದ್ರೆ ಆ ನೌಕರಿಗೆ ವಿಆರ್ಎಸ್ ಕೊಟ್ಟು ಬಂದು ಈ ಸಮಾಜವನ್ನು ಕಟ್ಟಲಿಕ್ಕೆ ಬಂದಿದ್ದೇನೆ. ಯಾವುದೇ ಹುಡುಗಾಟಿಕೆಗೆ ಈ ಸಮಾಜದ ಅಧ್ಯಕ್ಷನಾಗಿಲ್ಲ, ಯಾವುದೇ ನಗಜಾಟಿಕೆಗೆ ಈ ಸಮಾಜದ ಅಧ್ಯಕ್ಷನಾಗಿಲ್ಲ. ಅವರು ಮಂಗಳವಾರ ಶಿರಹಟ್ಟಿ ಪಟ್ಟಣದ ನೌಕರರ ಭವನದಲ್ಲಿ ಸನ್ಮಾನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡುತ್ತಾ, ಈ ಹಿಂದೆ 6 ಜನ ಅಧ್ಯಕ್ಷರಾಗಿ ಹೋಗಿದ್ದಾರೆ. ಅವರು ಹಾಕಿಕೊಟ್ಟ ಮಾರ್ಗಗಳು ಇದ್ದಾವೆ, ಅವುಗಳನ್ನು ಚಾಚು ತಪ್ಪದೆ ಮಾಡುತ್ತೇನೆ. ನನ್ನ ಹೊಸ ಕಲ್ಪನೆಗಳನ್ನು ಜೋಡಿಸುತ್ತೇನೆ, ಹೊಸ ಹೊಸ ಆಯಾಮಗಳನ್ನು ತರುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅವರ ಏನು ಹಾಕಿಕೊಟ್ಟ ಮಾರ್ಗಗಳದವ ಅವುಗಳನ್ನು ಚಾಚು ತಪ್ಪದೆ ಪಾಲಿಸುತ್ತಾ ನನ್ನ ಹೊಸ ಕಲ್ಪನೆಗಳನ್ನು ಕೂಡ ಇದಕ್ಕೆ ಜೋಡಿಸ್ತೇನೆ, ಹೊಸ ಈ ಸಂಘಟನೆಗೆ ತರ್ತೇನೆ. ಇದು ಪಂಚಮಸಾಲಿ 84 ಲಕ್ಷ ಜನರ ಸಂಘಟನೆ. ಯಾವುದೋ ಪೀಠಕ್ಕೆ ಸೀಮಿತಿಲ್ಲ. ಇದು ಕೂಡಸಂಗ ಪೀಠ ಅಲ್ಲ, ಇದು ಹರಿಹರ ಪೀಠ ಅಲ್ಲ, ಇದು ಜಮಖಂಡಿ ಪೀಠ ಅಲ್ಲ. 84 ಜನ ಒಪ್ಪಿಕೊಂಡಿರುವಂತಹ ಈ ಪೀಠಗಳು ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಅಂತಂದ್ರೆ ಹುಟ್ಟಿಕೊಂಡಿರುವಂತ ಸಂಘಟನೆ. ಬಂಧುಗಳೇ, ಪೀಠಗಳು ಹೋದ್ಮೇಲೆ ಮತ್ತೊಬ್ಬ ಸ್ವಾಮಿ ಮಾಡ್ಬೇಕಲ್ಲ, ಅದು ಸಂಘ ಹಾಗಲ್ಲ. ಈ ಸಂಘಕ್ಕೆ 7ನೇ ಅಧ್ಯಕ್ಷ ನಾನು ಹೋದ್ರೆ ಇನ್ನೊಬ್ಬ 8ನೇ ಅಧ್ಯಕ್ಷ ಬರ್ತಾನೆ. ಇದು ಅಧಿಕೃತವಾದ ಸಂಘಟನೆ. ಇದರ ಮೂಲಕವಾಗಿ ಕಟ್ಟ ಕಡೆಯ ವ್ಯಕ್ತಿಯ ಒಂದು ತಿಳಿಸುವಂತ ಕೆಲಸ ನಾನು ಮುಂದಿನ ತಿಂಗಳ ಪ್ರಾರಂಭ ಮಾಡ್ತೇನೆ. ಪ್ರತಿ ತಿಂಗಳ ನಾನು ಸಂಕಲ್ಪ ಮಾಡಿಕೊಂಡಿದ್ದೇನೆ, ಒಂದು ಊರನ್ನ ಆಯ್ಕೆ ಮಾಡಿಕೊಳ್ತೇನೆ. ಜೊತೆಗೆ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಕೂಡ ನಮ್ಮ ಎಲ್ಲ ಹಿರಿಯರನ್ನ ಕರ್ಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಿ ರಾತ್ರಿ 12 ಗಂಟೆವರೆಗೂ ನಾಟಕ ನೋಡಕ್ ಬರ್ಬೇಕಲ್ಲ ಜನ. ಆ ರೀತಿ ಒಳಗ ಜನ ಬಂದು ಹಾಸ್ಯ ಹಾಸ್ಕೊಂಡು ಕೂದಿರ್ಬೇಕು, ಮಾತುಗಳನ್ನ ಕೇಳಬೇಕು. ಅದಾದ್ಮೇಲೆ ಅವತ್ತಿನ ದಿವಸ ಅದೇ ಹಳ್ಳಿಯೊಳಗ ಒಂದು ಕುಟುಂಬ 4 ಎಕರೆಗಿಂತ ಕಡಿಮೆ ಇರುವಂತ ಜಮೀನ್ದಾರ, ಅವನಿಗೆ ತಗಡಿನ ಮನೆ ಅಥವಾ ಗುಡಿಸದ ಮನೆ ಇರಬೇಕು, ಕಟ್ಟ ಕಡೆಯ ಬಡತನದ ಕುಟುಂಬ ಇರಬೇಕು. ಅಂಥ ಮನೆಯೊಳಗ ಪಂಚಮಸಾಲಿ ರಾಜ್ಯಾಧ್ಯಕ್ಷ ಅವತ್ತು ವಾಸ್ತವ್ಯ ಹೂಡ್ತಾನೆ. ಈ ಸಂದರ್ಭದಲ್ಲಿ ನಗರ ಘಟಕ ಅಧ್ಯಕ್ಷ ಪಕ್ಕೀರೇಶ್, ಕಲ್ಯಾಣಿ, ಸೋಮಣ್ಣ ಡಾಣಗಲ್, ಬಸವಣ್ಣಪ್ಪ ತುಳಿ, ಎಚ್ಎಂ ದೇವಗಿರಿ, ಆರ್ಬಿ ಕಮತ್, ಕಾರ್ಯಾಧ್ಯಕ್ಷ ಬಸವರಾಜ್ ತುಳಿ, ಯಲ್ಲಪ್ಪ ಇಂಗಳಗಿ, ಸುರೇಶ್ ವರವಿ ಹಾಗೂ ಸಮಾಜ ಬಾಂಧವರು ಇದ್ದರು.